2011ರಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿದ್ದು ಸದಾ ಸುದ್ದಿಯಲ್ಲಿದ್ದದ್ದು ರಾಜ್ಯಪಾಲ HR ಭಾರದ್ವಾಜ್. ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಗಳು, ಸರ್ಕಾರದ ವಿರುದ್ಧ ವಾಗ್ದಾಳಿಗಳಿಂದ ರಾಜ್ಯಪಾಲರು ಒಬ್ಬ ಸಕ್ರಿಯ ರಾಜಕಾರಣಿಯಂತೆ ವರ್ತಿಸಿದ್ದು ಸುಳ್ಳಲ್ಲ. ಇನ್ನು ಸರ್ಕಾರ ವರ್ಸಸ್ ಲೋಕಾಯುಕ್ತ, ಯಡಿಯೂರಪ್ಪ ಮಾಜಿ ಆಗಿದ್ದು, ಸದಾನಂದಗೌಡರು ಸಿಎಂ ಆಗಿದ್ದು, ಬನ್ನಿ ಪ್ರಮುಖ ಘಟನೆಗಳ ಮೆಲುಕು ಹಾಕಿ ಬರೋಣ. ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ. ಗೋಹತ್ಯೆ ನಿಷೇಧ ಮಾಡಲ್ಲ, ನೀವು ಸೂಚಿಸಿದವರಿಗೆ ಲೋಕಾಯುಕ್ತರನ್ನಾಗಿ ನೇಮಿಸಲು ಒಪ್ಪುವುದಿಲ್ಲ, ಅಧಿವೇಶನಕ್ಕೆ ಸಮ್ಮತಿ ನೀಡಲ್ಲ, ಸರ್ಕಾರದ ವಿಸರ್ಜನೆಗೆ ರಾಷ್ಟ್ರಪತಿಗೆ ಶಿಫಾರಸು. ರಾಜ್ಯಪಾಲ HR ಭಾರದ್ವಾಜ್ರ ಈ ರೀತಿಯ ವರ್ತನೆಯಿಂದ ಸಹಜವಾಗಿ ಬಿಜೆಪಿ ಮುಖಂಡರು ಗರಂ ಆಗಿದ್ರು. ಗವರ್ನರ್ ಹಟಾವೋ ಡೆಮಾಕ್ರಸಿ ಬಚಾವೋ ಆಂದೋಲನ ನಡೆಸಿದ್ರು. ದಿಲ್ಲಿಯಲ್ಲಿ ರಾಷ್ಟ್ರಪತಿಯನ್ನ ಭೇಟಿಯಾಗಿ ಭಾರದ್ವಾಜ್ರನ್ನ ವಾಪಸ್ ಕರ್ಕೊಳ್ಳುವಂತೆ ಮನವಿ ಮಾಡಿದ್ರು. ಈಶ್ವರಪ್ಪ ಅಂತೂ ರಾಜ್ಯಪಾಲರನ್ನು ವಿಧಾನಸಭೆಗೆ ಕರೆಸಿ ಛೀಮಾರಿ ಹಾಕಬೇಕು ಅಂತಾನು ಹೇಳಿಬಿಟ್ರು. ಈಗಲೂ ಮುಂದುವರೆದಿರುವ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ಕಿರಿಕ್ ಅಂದ್ರೆ ಲೋಕಾಯುಕ್ತ ನೇಮಕ ವಿಚಾರ. ಇದು 2012ರಲ್ಲೂ ಮುಂದುವರಿಯೋದ್ರಲ್ಲಿ ಅನುಮಾನವೇ ಬೇಡ. ಲೋಕಾಯುಕ್ತ ವರ್ಸಸ್ ರಾಜ್ಯ ಸರ್ಕಾರ. ಭ್ರಷ್ಟಾಚಾರದ ಸಂಪೂರ್ಣ ನಿರ್ಮೂಲನೆ ಅಸಾಧ್ಯ, ಆದ್ರೆ ಮನಸ್ಸು ಮಾಡಿದ್ರೆ ನಿಯಂತ್ರಣ ಮಾಡಲು ಸಾಧ್ಯ. ಇದು ಲೋಕಾಯುಕ್ತ ಸ್ಥಾನದಿಂದ ನಿರ್ಗಮಿಸುವ ಮುನ್ನ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಹೇಳಿದ ಬಿಚ್ಚು ಮನಸ್ಸಿನ ಮಾತು. ಇಡೀ ವರ್ಷ ಸಂತೋಷ್ ಹೆಗ್ಡೆ ಲೋಕಾಯುಕ್ತದಿಂದ ನಿರ್ಗಮಿಸುವ ಮೊದಲು ಹಾಗೂ ನಿರ್ಗಮನದ ಬಳಿಕವೂ ರಾಜ್ಯ ಸರ್ಕಾರ ಹಾಗೂ ಸಂತೋಷ್ ಹೆಗ್ಡೆ ನಡುವೆ ಗುದ್ದಾಟ ಮುಂದುವರಿಯಿತು. ಯಾವ ಸರ್ಕಾರ ಗಣಿ ಅಕ್ರಮದ ತನಿಖೆ ನಡೆಸಿ ಅಂತ ಹೇಳ್ತೋ ಅದೇ ಸರ್ಕಾರದ ಮುಖ್ಯಮಂತ್ರಿ ಸಚಿವರು ಗಣಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಹೆಗ್ಡೆ ವರದಿಯಿಂದ ಗರಂ ಆದ ರಾಜ್ಯ ಸರ್ಕಾರ ಲೋಕಾಯುಕ್ತರ ವಿರುದ್ಧವೇ ಬೀದಿಗಿಳಿಯುವ ಮಟ್ಟಕ್ಕೆ ಹೋಗಿತ್ತು. ಗಣಿ ವರದಿ ಸಲ್ಲಿಕೆಯಾದರೂ ಜಾರಿಯಾಗಲಿಲ್ಲ. ಆ ವರದಿಯನ್ನ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಿಂದ ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮಾತ್ರ ಸರ್ಕಾರ ಸಮ್ಮತಿಸಿತು. ಇದು ಕೂಡ ಹೆಗ್ಡೆ ಸಿಟ್ಟಿಗೆ ಕಾರಣವಾಯಿತು. ಮಾಜಿಯಾದ ಯಡಿಯೂರಪ್ಪ ಸಿಎಂ ಸ್ಥಾನ ತ್ಯಜಿಸಲೇಬೇಕಾಯಿತು. ಬಹುಶಃ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಬಿಜೆಪಿ ಹೈಕಮಾಂಡ್ನ ಏಕೈಕ ಪ್ರಮುಖ ಹಾಗೂ ಖಡಕ್ ಆದ ನಿರ್ಧಾರ ಅಂತಾನೆ ಹೇಳಬಹುದು. ಹೈಕಮಾಂಡ್ ಆದೇಶದಂತೆ BSY ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಲೇಬೇಕಾಯಿತು. ಆದ್ರೆ ಇದಕ್ಕೂ ಮೊದಲು ಯಡಿಯೂರಪ್ಪ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ನಡೆಸಿದ ಕರ್ನಾಟಕ ಮಾತ್ರ ಅಧಿಕಾರಕ್ಕಾಗಿ ತಮ್ಮ ಜನನಾಯಕರು ಯಾವ ಮಟ್ಟಕ್ಕೆ ಇಳಿಯಬಹುದು ಅನ್ನೋದನ್ನ ಬಹಿರಂಗಪಡಿಸಿತ್ತು. ತಮ್ಮ ಬೆಂಬಲಿಗ ಶಾಸಕರು ಸಂಸದರನ್ನ ಮುಂದಿಟ್ಟುಕೊಂಡು BSY ದೊಡ್ಡ ಸರ್ಕಸ್ ಮಾಡಿ ಹಾಕಿದ್ರು. ಯಾವುದೇ ಒತ್ತಡಗಳಿಗೂ ಹೈಕಮಾಂಡ್ ಬಗ್ಗದಿದ್ದಾಗ ಯಡಿಯೂರಪ್ಪ ರಾಜೀನಾಮೆ ನೀಡಿದ್ರು, ಸಿಎಂ ಸ್ಥಾನ ತ್ಯಜಿಸಿದ್ರು. ಆದ್ರೆ ತಾವು ಸೂಚಿಸಿದ ಅಭ್ಯರ್ಥಿಯೇ ಮುಂದಿನ ಸಿಎಂ ಆಗಬೇಕು ಅನ್ನೋ ಕಂಡೀಷನ್ ಇಟ್ರು. ಅಷ್ಟರಲ್ಲಾಗ್ಲೇ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಪರ ಹಾಗೂ ಯಡಿಯೂರಪ್ಪ ವಿರೋಧಿ ಬಣಗಳು ಸರ್ವಸಜ್ಜಿತವಾಗಿ ರೂಪುಗೊಂಡಿದ್ದವು. ಜಗದೀಶ್ ಶೆಟ್ಟರ್ ಸಿಎಂ ಆಗಬೇಕು ಅಂತ ಯಡಿಯೂರಪ್ಪ ವಿರೋಧಿ ಬಣ ಬೇಡಿಕೆ ಇಡ್ತು. ಆದ್ರೆ ಯಾವುದೇ ಕಾರಣಕ್ಕೂ ಶೆಟ್ಟರ್ ಸಿಎಂ ಆಗಬಾರದು ಅನ್ನೋದು BSY ನಿಲುವಾಗಿತ್ತು. ಅಂತಿಮವಾಗಿ ಎರಡೂ ಬಣಗಳ ಅಭ್ಯರ್ಥಿಗಳನ್ನ ಶಾಸಕರ ಮತಗಳ ಮೂಲಕ ಆಯ್ಕೆ ಮಾಡಲು ನಿರ್ಧರಿಸಲಾಯಿತು. ಅದರ ಪರಿಣಾಮ ಸದಾನಂದಗೌಡ ಸಿಎಂ ಆದ್ರು, ಯಡಿಯೂರಪ್ಪ ಸೂಪರ್ ಸಿಎಂ ಆದ್ರು. ಅಧಿಕೃತ ಮುಖ್ಯಮಂತ್ರಿ DV ಸದಾನಂದಗೌಡ. ಬಿಜೆಪಿ ಶಾಸಕರೇ ಆಯ್ಕೆ ಮಾಡಿದಂತೆ ಶೆಟ್ಟರ್ರನ್ನ ಸೋಲಿಸಿದ DV ಸದಾನಂದಗೌಡ ದಕ್ಷಿಣ ಭಾರತದ ಮೊದಲ ಬಿಜೆಪಿ ಸರ್ಕಾರದ ಮೊದಲ ಅವಧಿಯ 2ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ರಾಜಭವನದ ಗ್ಲಾಸ್ ಹೌಸ್ನಲ್ಲಿ ಕರ್ನಾಟಕದ 26ನೇ ಮುಖ್ಯಮಂತ್ರಿಯಾಗಿ ದೇವರ ಹೆಸರಲ್ಲಿ ಕನ್ನಡದಲ್ಲಿ ಸದಾನಂದಗೌಡ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಸದಾನಂದಗೌಡ ಶಾಸಕರಾಗಿರಲಿಲ್ಲ, ಸಂಸದರಾಗಿದ್ರು. ಹಾಗಾಗಿ ಪರಿಷತ್ ಚುನಾವಣೆಗಿಳಿದ ಸದಾನಂದಗೌಡ ಗೆಲ್ಲುವ ಮೂಲಕ ಸಿಎಂ ಆದ ರಾಜ್ಯದ ಮೊದಲ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಪರಿಷತ್ಗೆ ಆಯ್ಕೆಯಾದ ನೆಕ್ಸ್ಟ್ ಡೇನೇ ದಿಲ್ಲಿಗೆ ಪಯಣಿಸಿದ DV ಹಿರಿಯರ ಆಶೀರ್ವಾದ ಪಡೆದರು. ಈಗ ನಾನು ಅಧಿಕೃತ ಸಿಎಂ ಅಂತ ಹೇಳಿದ್ರು.
ಅಷ್ಟೇ ಅಲ್ಲ, ಮುಂದಿನ ಸಂಪೂರ್ಣ ಅವಧಿವರೆಗೂ ನಾನೇ ಸಿಎಂ ಎನ್ನುವ ಮೂಲಕ ಯಡಿಯೂರಪ್ಪ ಮತ್ತೆ ಸಿಎಂ ಆಗುವ ಕನಸಿಗೆ ಬ್ರೇಕ್ ಹಾಕಿದರು. ಇನ್ನು ಶ್ರೀರಾಮುಲು ಪರ್ವ ಸೋಲಿನ ಸುಳಿಯಲ್ಲೇ ಸುತ್ತಿದ ಕಾಂಗ್ರೆಸ್ ಜೆಡಿಎಸ್ ಪೊಲಿಟಿಕಲ್ ಗೇಮ್ ನೋಡೋಣ ಒಂದು ಬ್ರೇಕ್ನ ನಂತರ.